ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸೋರೆಕಾಯಿಂದ ಒಂದೊಳ್ಳೆ ಬೆಳಗಿನ ತಿಂಡಿ ಸೋರೆಕಾಯಿ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ. ಈ ಸೋರೆಕಾಯಿ ಪರೋಟನ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಊಟ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬಹುದು. ಸೋರೆಕಾಯಿ ಪರಾಟ ಮಾಡೋಕ್ಕೆ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಈ ಸೋರೆಕಾಯ್ದು ಸಿಪ್ಪೆ ಎಲ್ಲ ಚೆನ್ನಾಗಿ ಪೀಲ್ ಮಾಡ್ಕೊಳ್ಳೋಣ. ಸೋರೆಕಾಯ್ದು ಸಿಪ್ಪೆ ಎಲ್ಲ ಪೀಲ್ ಆದಮೇಲೆ ಈ ಸೋರೆಕಾಯಿನ ಒಂದೆರಡು ಸರ್ತಿ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳೆದಿರೋ ಸೋರೆಕಾಯಿನ ಗ್ರೇಟರಲ್ಲಿ ಚಿಕ್ಕದ್ರಲ್ಲಾದರೂ ತುರ್ಕೊಬಹುದು, ಇಲ್ಲ ದೊಡ್ಡ ಹಲ್ಲಲ್ಲಾದರೂ ತುರ್ಕೋಬಹುದು. ನಾನಿಲ್ಲಿ ಚಿಕ್ಕ ಹಲ್ಲಿಂದ ತುರ್ಕೋತಿದ್ದೀನಿ. ತುರಿದಿರೋ ಸೋರೆಕಾಯಿನ ಒಂದು ಸರ್ತಿ ಚೆನ್ನಾಗಿ ಹಿಂಡ್ಕೊಂಡು ಅದ್ರ ನೀರೆಲ್ಲ ಹೋಗೋ ಥರ ಚೆನ್ನಾಗಿ ಹಿಂಡ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸೋರೆಕಾಯಲ್ಲಿ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ಸೋರೆಕಾಯಿನ ಚೆನ್ನಾಗಿ ಹಿಂಡ್ಕೊಂಡು ಹಿಟ್ಟೊಳಗೆ ಹಾಕೊಬಹುದು. ಇಲ್ಲಾಂದರೆ 1 ಸ್ಪೂನ್ ಆಯಿಲ್ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನೀರೆಲ್ಲ ಸ್ವಲ್ಪ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬಹುದು. 2 ಕಪ್ ತುರಿದಿರೋ ಸೋರೆಕಾಯಿ ಸಿಕ್ಕಿದೆ. ಈ ಸೋರೆಕಾಯಿನ ಚೆನ್ನಾಗಿ ಹಿಂಡ್ಕೊಂಡು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಎರಡು ಕಪ್ ನೀರು ಇಟ್ಕೊಂಡಿರೋ ಸೋರೆಕಾಯಿಗೆ 2 ಕಪ್ ಗೋಧಿ ಹಿಟ್ಟು, 1 ಚಮಚ ತುರಿದಿರೋ ಶುಂಠಿ, ಒಂದು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚ ಧನಿಯಾ ಪುಡಿ, 1/4 ಚಮಚ ಅರಿಶಿಣದ ಪುಡಿ, 1 ಚಮಚ ಜೀರಿಗೆ, ಅರ್ಧ ಚಮಚ ಗರಂ ಮಸಾಲ, 1 ಚಮಚ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೋರೆಕಾಯಿ ಎಲ್ಲ ಗೋಧಿ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಚಪಾತಿ ಹಿಟ್ಟು ಕಲಸೋಕ್ಕೆ ಸೋರೆಕಾಯಿಲಿರೋ ನೀರೇ ಸಾಕಾಗುತ್ತೆ, ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರಲ್ಲ. ಸೋರೆಕಾಯಿನ ನಾವು ಹಿಂಡ್ಕೊಳ್ಳಿಲ್ಲ ಅಂದರೆ, ಇಲ್ಲಾಂದರೆ ನೀರು ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ, ನಾವು ಎಷ್ಟೇ ಗೋಧಿ ಹಿಟ್ಟು ಹಾಕಿ ಕಲ್ಸೋಕ್ಕೆ ಹೋದ್ರೂ ಅದು ಸಾಫ್ಟ್ ಆಗ್ತಾನೆ ಇರುತ್ತೆ. ಎಷ್ಟು ಗೋಧಿ ಹಿಟ್ಟು ಹಾಕ್ತಾ ಹೋದ್ರೂ ಅದು ಚಪಾತಿ ಹಿಟ್ಟದಕ್ಕೆ ಬರಲ್ಲ, ಫುಲ್ ಸಾಫ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಹಿಂಡ್ಕೊಬೇಕು. ಇಲ್ಲಾಂದರೆ ಚೆನ್ನಾಗಿ ನೀರೆಲ್ಲ ಫ್ರೈ ಆಗೋ ತನಕ ಡ್ರೈ ಮಾಡ್ಕೊಬೇಕಾಗುತ್ತೆ. ನೀರು ಬೇಕು ಅಂತ ಅನಿಸಿದರೆ ನಾವು ಇಟ್ಕೊಂಡಿರೋ ಸೋರೆಕಾಯಿ ರಸನೇ ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಬಹುದು. ಕಲಿಸ್ಕೊಂಡಿರೋ ಪರಾಟ ಹಿಟ್ಟು ಸಾಫ್ಟಾಗಿದ್ದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ಹಿಟ್ಟು ಕಲಸಾಗಿದೆ. ಈಗ ಈ ಪರಾಟ ಹಿಟ್ಟನ್ನ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. 5 ನಿಮಿಷ ಆಗಿದೆ ಪರಾಟ ಹಿಟ್ಟನ್ನ ರೆಸ್ಟ್ ಮಾಡೋಕ್ಕಿಟ್ಟು. ಈಗ ಇನ್ನೊಂದು 2 ಸರ್ತಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಳೋಣ. ಪರಾಟ ಹಿಟ್ಟನ್ನ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಂದು ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಳ್ಳೋಣ. ಈ ಪರಾಟಕ್ಕೆ ನಾವು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಸಪ್ರೇಟಾಗಿ ಪಲ್ಯ ಬೇಕಾಗಿಲ್ಲ. ಮೊಸರು ಜೊತೆ ತಿನ್ನಬಹುದು, ಇಲ್ಲಾಂದರೆ ತೆಂಗಿನಕಾಯಿ ಚಟ್ನಿ ಜೊತೆನೂ ಇದು ತುಂಬ ಚೆನ್ನಾಗಿರುತ್ತೆ. ಉಂಡೆ ಮಾಡಿಟ್ಕೊಂಡಿರೋ ಸೋರೆಕಾಯಿ ಪರಾಟನ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ತುಂಬ ತೆಳುಗೂ ಬೇಡ, ತುಂಬ ದಪ್ಪಕ್ಕೂ ಬೇಡ, ಮೀಡಿಯಮ್ ಥಿಕ್ನೆಸ್ಸಲ್ಲಿ ಲಟ್ಟಿಸ್ಕೊಳ್ಳೋಣ. ಈರುಳ್ಳಿ ಆಪ್ಷನ್ನು, ಬೇಕಾದರೆ ಹಾಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಆದರೆ ಈರುಳ್ಳಿ ಹಾಕಿದರೆ ಸೋರೆಕಾಯಿ ಪರಾಟದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಹಸಿರು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕಬಹುದು. ನಾನಿಲ್ಲಿ ಸೋರೆಕಾಯಿ ಪರೋಟನ ಪ್ರೆಸೆಂಟೇಷನ್ಗೆ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಒಂದು ಪ್ಲೇಟ್ ತೊಗೊಂಡು ಆ ಶೇಪಿಗೆ ರೌಂಡಾಗಿ ಕಟ್ ಮಾಡ್ಕೊಡ್ತಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸೋರೆಕಾಯಿ ಪರಾಟನ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಪರಾಟ ಬೇಯಿಸೋಕ್ಕೆ ನೀವು ಎಣ್ಣೆ ಬದಲು ಬೆಣ್ಣೆ ತುಪ್ಪ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬಹುದು. ಮಕ್ಕಳಿಗೆ ಸೋರೆಕಾಯಿ ಪಲ್ಯ ಜೊತೆ ಚಪಾತಿ ಕೊಟ್ಟರೆ ಪಲ್ಯ ಎಲ್ಲ ಆಗೇ ಬಿಟ್ಟಿರ್ತಾರೆ, ಬರೀ ಚಪಾತಿ ಮಾತ್ರ ತಿನ್ಕೊಂಡಿರ್ತಾರೆ. ಆದರೆ ಈ ಥರ ಸೋರೆಕಾಯಿ ಪರಾಟ ಮಾಡಿಕೊಡೋದ್ರಿಂದ ಅವರು ಸೋರೆಕಾಯಿನೆಲ್ಲ ತಿಂದು ಖಾಲಿ ಮಾಡ್ತಾರೆ. ಸೊ ನಮಗೂ ಮಕ್ಕಳು ತರಕಾರಿ ತಿಂದರು ಅನ್ನೋ ನೆಮ್ಮದಿ ಇರುತ್ತೆ.
ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಸೋರೆಕಾಯಿ ಪರಾಟ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.